ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ವಾಸ್ತುಪುರುಷಾಯ ವಿದ್ಮಹೆ ಕ್ಷೇಮಂಕರಾಯ ಧೀಮಹಿ ತನ್ನೋ ವಾಸ್ತು ಪ್ರಚೋದಯಾತ್. ಆರಾಧ್ಯ ದೈವನಾಗಿರುವಂತಹ ಮಲೆಮಹದೇಶ್ವರರನ್ನ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿಯ ವೀಕ್ಷಕ ಬಂಧುಗಳಿಗೆ ನಿಮ್ಮ ಮುಗೂರು ಮಧು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂತಹ ನಮಸ್ಕಾರಗಳು. ನಮ್ಮ ಸಂಚಿಕೆಯನ್ನು ನೋಡಲಿಕ್ಕಿಂತ ಮುಂಚೆ ಓಂ ವಾಸ್ತುಪುರುಷಾಯ ನಮಃ ಅಂತೇಳಿ ಒಂದು ಕಾಮೆಂಟ್ ಮಾಡಿ. ಜೊತೆಗೆ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಆಗಿಲ್ಲ, ನೀವು ಫಾಲೋ ಮಾಡ್ತಾ ಇಲ್ಲ ಅಂದರೆ ಬೇಗ ಮಾಡಿ. ಯಾಕಂದರೆ ವಾಸ್ತುವಿನ ತುಂಬ ವಿಷಯಗಳನ್ನು ನಿಮಗಾಗಿ ತಿಳಿಸ್ಕೊಡ್ತಾ ಇದ್ದೇನೆ. ನೋಡಿ, ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ತಿಳಿಸ್ತಾ ಇರುವಂಥದ್ದು ಬಹಳ ಮುಖ್ಯವಾಗಿರುವಂಥ ವಿಷಯ. ಏನಪ್ಪ ಅಂದರೆ, ಒಂದು ನಿವೇಶನವನ್ನು ಖರೀದಿ ಮಾಡುವಂಥ ಸಂದರ್ಭದಲ್ಲಿ ಮತ್ತು ಒಂದು ಗೃಹ ನಿರ್ಮಾಣ ಮಾಡುವಂತಹ ಸಂದರ್ಭದಲ್ಲಿ ಅಕ್ಕಪಕ್ಕ ದೇವಸ್ಥಾನಗಳಿದೆಯಾ, ಅಥವಾ ಏನಾದರೂ CA ಸೈಟ್ ಇದೆಯಾ, ಅಥವಾ ಊರಿನ ಒಳಭಾಗದಲ್ಲಿ ಕಟ್ಟುವಂಥ ಸಂದರ್ಭದಲ್ಲಿ ಇಲ್ಲಿ ಯಾರಾದ್ರೂ ಮುಂದೆ ದೇವಸ್ಥಾನವನ್ನು ಕಟ್ಟಿಬಿಡ್ತಾರಾ, ಇದೆಲ್ಲವನ್ನು ಕೂಡ ನೀವು ಗಮನದಲ್ಲಿ ಇಟ್ಕೋಬೇಕಾಗ್ತದೆ. ಯಾಕೆ ಅಂದರೆ ವಾಸ್ತುಶಾಸ್ತ್ರ ಹೇಳುತ್ತೆ, ಒಂದು ದೇವಾಲಯ ಇದ್ದಂಥ ಸಂದರ್ಭದಲ್ಲಿ ನಮ್ಮ ಗೃಹವನ್ನು ಶಿವನ ದೇವಾಲಯದ ಎದುರಾಗಿ ನಿರ್ಮಾಣ ಮಾಡಿ ಆ ಶಿವನ ದೇವಾಲಯದ ಎದುರು ಭಾಗದಲ್ಲಿ ಮುಖ್ಯದ್ವಾರವನ್ನು ಇಡಬಾರ್ದು. ನಿಮ್ಮ ಫೀಲಿಂಗ್ ಏನು? ನಾನು ಬೆಳಗ್ಗೆ ಎದ್ದ ತಕ್ಷಣ ದೇವ್ರನ್ನ ನೋಡ್ತೀನಪ್ಪ, ಒಳ್ಳೆಯದು ಅನ್ನೋಂಥ ನಿಮ್ಮ ಭಾವನೆ ಇದ್ದರೆ ಅದು ತಪ್ಪು. ಯಾವತ್ತೂ ಕೂಡ ದೇವಾಲಯದ ನೇರವಾಗಿ ಎದುರಾಗಿ, ಅದರಲ್ಲೂ ಶಿವನ ದೇವಲದ ಎದುರಾಗಿ ಯಾವುದೇ ಕಾರಣಕ್ಕೂ ನಿಮ್ಮ ಗೃಹ ನಿರ್ಮಾಣವನ್ನು ಮಾಡಬಾರ್ದು. ಅದಾದ ಮೇಲೆ ಯಾವುದೋ ಒಂದು ವಿಷ್ಣು ದೇವಸ್ಥಾನ ಇರುತ್ತೆ, ಆ ವಿಷ್ಣು ದೇವಸ್ಥಾನದ ಹಿಂಭಾಗದಲ್ಲಿ ಕೂಡ ನಿಮ್ಮ ಗೃಹ ನಿರ್ಮಾಣವನ್ನು ನೀವು ಮಾಡ್ಕೋಬಾರ್ದು. ಈ ರೀತಿಯಾಗಿದ್ದರೂ ಕೂಡ ಅದು ನಿಮಗೆ ಶುಭ ಫಲವನ್ನು ಕೊಡೋದಿಲ್ಲ ಮತ್ತು ದೈವ ಬಲ ಕಮ್ಮಿ ಆಗುತ್ತೆ. ಇನ್ನು ಶಕ್ತಿ ದೇವಸ್ಥಾನ, ಈ ಶಕ್ತಿ ದೇವಸ್ಥಾನದ ಅಂದರೆ ಶಕ್ತಿ ದೇವಸ್ಥಾನ ಇದೆ, ಆ ಶಕ್ತಿ ದೇವಸ್ಥಾನದ ಬಲ ಮತ್ತು ಎಡಭಾಗದಲ್ಲೂ ಕೂಡ ನೀವು ಯಾವುದೇ ಕಾರಣಕ್ಕೂ ನಿವೇಶನವನ್ನು ಖರೀದಿ ಮಾಡೋದಾಗಲಿ ಮತ್ತು ಗೃಹ ನಿರ್ಮಾಣ ಮಾಡೋದಾಗಲಿ ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಮಾಡೋದ್ರಿಂದ ವೆರಿ ಇಂಪಾರ್ಟೆಂಟ್ ಥಿಂಗ್, ದೈವ ಬಲ ಕಮ್ಮಿ ಆಗಿಬಿಡುತ್ತೆ. ಮನೆಯಲ್ಲಿ ಒಂದಲ್ಲ ಒಂದು ಸಮಸ್ಯೆ. ನೋಡಿ ವೀಕ್ಷಕ ಬಂಧುಗಳೇ, ಬರೀ ಫೈನಾನ್ಷಿಯಲಿ ಇಂಪ್ರೂವ್ಮೆಂಟ್ ಒಂದೇ ಜೀವನ ಅಲ್ಲ. ಸಂಬಂಧಗಳು ಚೆನ್ನಾಗಿರಬೇಕು, ಆರೋಗ್ಯ ಚೆನ್ನಾಗಿರಬೇಕು, ಮಕ್ಕಳ ಬೆಳವಣಿಗೆ ಚೆನ್ನಾಗಿರಬೇಕು, ವಿದ್ಯಾಭ್ಯಾಸ ಚೆನ್ನಾಗಿರಬೇಕು, ಅವರ ಸಂಸಾರ ಚೆನ್ನಾಗಿರಬೇಕು. ಈ ಥರ ತುಂಬ ವಿಷಯಗಳಿರುತ್ತೆ. ಯಾವಾಗ ನೀವು ಈ ದೇವಸ್ಥಾನಗಳ ಅಕ್ಕಪಕ್ಕ ಈ ರೀತಿ ಗೃಹ ನಿರ್ಮಾಣವನ್ನು ಮಾಡ್ಕೋತಿರೋ, ಅದರಲ್ಲೂ ಕೂಡ ಆ ದೇವಸ್ಥಾನದ ವಿಮಾನ ಗೋಪುರ ಇರ್ಬೋದು, ರಾಜಗೋಪುರ ಇರ್ಬೋದು, ಧ್ವಜಸ್ತಂಭದ ನೆರಳೇನಾದ್ರು ನಿಮ್ಮ ಮನೆ ಮೇಲೆ ಬೀಳ್ತಾ ಇದೆ ಅಂತಂದರೆ ಮುಗೀತು. ನೀವು ಎಷ್ಟೇ ಕಷ್ಟಪಟ್ಟರೂ ಕೂಡ ಪದೇ ಪದೇ ಸಮಸ್ಯೆಯಲ್ಲಿ ಸಿಲ್ಕೋತಾ ಇರ್ತೀರಿ ಮತ್ತು ಒಂದಲ್ಲ ಒಂದು ಸಮಸ್ಯೆಗಳು ನಿಮ್ಮನ್ನು ಬೆಂಬಿಡದೆ ಕಾಡ್ತಾ ಇರುತ್ತೆ. ಅದರಲ್ಲೂ ಕೂಡ ಶಾಸ್ತ್ರ ಹೇಳುತ್ತೆ, ಈ ಶಿವನ ದೇವಸ್ಥಾನದ 100 ಅಡಿಗಳ ಸುತ್ತ 100 ಫೀಟ್ ಶಿವನ ದೇವಾಲಯದ 100 ಅಡಿಯಲ್ಲಿ ಯಾವುದೇ ಗೃಹ ನಿರ್ಮಾಣವನ್ನು ಮಾಡಬಾರ್ದು. ವಿಷ್ಣು ದೇವಸ್ಥಾನದ 20 ಅಡಿಯ ಸುತ್ತ ಯಾವುದೇ ಕಾರಣಕ್ಕೂ ಗೃಹ ನಿರ್ಮಾಣವನ್ನು ಮಾಡಬಾರ್ದು. ಇನ್ನು ಶಕ್ತಿ ದೇವತೆ, ಶಕ್ತಿ ಈಸ್ ಎ ವೆರಿ ಪವರ್ಫುಲ್. ಅದಕ್ಕೋಸ್ಕರ 120 ಅಡಿಯ ಸುತ್ತ ಯಾವುದೇ ಕಾರಣಕ್ಕೂ, ಅಂದರೆ ಯಾವುದೇ ಒಂದು ಅಮ್ಮನವರ ದೇವಸ್ಥಾನದ 120 ಅಡಿ ಸರೌಂಡಿಂಗಲ್ಲಿ ನೀವು ಯಾವುದೇ ಗೃಹವನ್ನು ನಿರ್ಮಾಣ ಮಾಡಬಾರ್ದು. ಇನ್ನು ಆಂಜನೇಯ ಸ್ವಾಮಿ ದೇವಸ್ಥಾನದ 180 ಅಡಿ ಸರೌಂಡಿಂಗಲ್ಲಿ ಯಾವುದೇ ಕಾರಣಕ್ಕೂ ಗೃಹ ನಿರ್ಮಾಣವನ್ನು ಮಾಡಬಾರ್ದು, ನಿವೇಶನವನ್ನು ಖರೀದಿ ಮಾಡಬಾರ್ದು. ದೇವಾಲಯದ ಗೋಪುರಗಳು, ಧ್ವಜಸ್ತಂಭಗಳು, ಯಾವುದೇ ನೆರಳು ನಿಮ್ಮ ನಿವೇಶನದ ಮೇಲೆ ಅಥವಾ ನಿಮ್ಮ ಮನೆಯ ಮೇಲೆ ಬೀಳದೇ ಇರುವಂತಹ ರೀತಿಯಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳೋದ್ರಿಂದ ದೇವಾಲಯದ ಅನುಗ್ರಹ ನಿಮಗೆ ಪ್ರಾಪ್ತಿಯಾಗುತ್ತೆ. ಅಕಸ್ಮಾತ್ ನೀವು ಮನೆಯಲ್ಲಿ ಪೂಜೆ ಮಾಡ್ತಾ ಇದ್ದೀರಾ, ನಿಮ್ಮ ಕುಲದೇವ್ರಿಗೆ ಹೋಗ್ತಾ ಇದ್ದೀರಾ, ಗ್ರಾಮ ದೇವ್ರಿಗೆ ಹೋಗ್ತಾ ಇದ್ದೀರಾ, ಆದರೆ ನಿಮ್ಮ ಮನೆ ಮೇಲೆ ದೇವಸ್ಥಾನದ ನೆರಳು ಬೀಳ್ತಾ ಇದೆ ಅಂದರೆ ಮುಗೀತು, ಖಂಡಿತವಾಗಿಯೂ ಅಭಿವೃದ್ಧಿಯನ್ನು ಕಾಣೋದಿಲ್ಲ. ನಿಮ್ಮ ಬೇರೆ ಬೇರೆ ಸಮಸ್ಯೆಗಳಿಗೆ ಇದೇ ಕಾರಣ ಆಗಿರುತ್ತೆ. ಅದರಿಂದ ಭಾಳ ಎಚ್ಚರಿಕೆ ತಗೊಳ್ಳಿ. ಜೊತೆಗೆ ಈ ರೀತಿ ಇದ್ದಂಥ ಸಂದರ್ಭದಲ್ಲಿ ಅಕಸ್ಮಾತ್ ಇದೆ ಮಾಡಿಬಿಟ್ಟಿದ್ದೀವಿ ಗುರುಗಳೆನ್ನುವಂಥ ಸಂದರ್ಭದಲ್ಲಿ ಪರಿಹಾರಗಳನ್ನು ನೀವು ಮಾಡ್ಕೋಬೇಕಾಗ್ತದೆ. ಪರಿಹಾರಗಳನ್ನು ಮಾಡಿಕೊಂಡು ತಾತ್ಕಾಲಿಕವಾಗಿ ಇದ್ದು ಮುಂದಿನ ದಿನಗಳಲ್ಲಿ ಆ ಸ್ಥಳವನ್ನು ಬದಲಾವಣೆ ಮಾಡಿಕೊಳ್ಳುವಂತಹ ಅವಶ್ಯಕತೆ ಖಂಡಿತ ಇರುತ್ತೆ ಅಂತ ಹೇಳ್ತಾ, ನಿಮಗೂ ಕೂಡ ಈ ಸಂಚಿಕೆ
ಇಷ್ಟ ಆಗಿದೆ ಗುರುಗಳೇ, ನಮಗೆ ವಾಸ್ತು ಪ್ಲ್ಯಾನ್ ಕರೆಕ್ಷನ್ ಮಾಡಿಸ್ಬೇಕು, ನಮ್ಮ ಮನೆಯ ವಾಸ್ತುವನ್ನು ಕೂಡ ನಿಮಗೆ ತೋರಿಸ್ಬೇಕು, ನಿಮ್ಮ ಸಲಹೆ ಬೇಕು ಅಂದರೆ ಖಂಡಿತವಾಗಿಯೂ ಬನ್ನಿ. ನನ್ನ ಕೈಯಲ್ಲಿ ಎಷ್ಟು ಸಾಧ್ಯ ಶಾಸ್ತ್ರಸಮ್ಮತವಾಗಿರುವ ಅಷ್ಟು ವಿಷಯಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಜೊತೆಗೆ ನಿಮಗೂ ವಾಸ್ತುಶಾಸ್ತ್ರವನ್ನು ಕಲಿಬೇಕು ಅನ್ನುವಂಥ ಆಸಕ್ತಿ ಇದ್ದರೆ ಸಂಪರ್ಕ ಮಾಡಿ ಅಂತ ಹೇಳ್ತಾ, ಆ ಮಲೆ ಮಹದೇಶ್ವರರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ.